ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿ ಒಂದು 3 ಡೇಸ್ಗೆ ವಿಡಿಯೋ ಮಾಡ್ತಾ ಇರೋದು. ರಕ್ಷಾ ಬಂಧನ ಇತ್ತಲ್ಲ, ರಾಖಿ ಹಬ್ಬ, ಅವತ್ತಿನ ದಿವಸದ ವಿಡಿಯೋ. ಲಕ್ಷ್ಮಿ ಕೂರಿಸಿದ್ವಲ್ಲ, ಎಲ್ಲ ಎತ್ತಿಟ್ಟಿದ್ದೆ. ಸೀರೆ ಉಡ್ಸಿರೋದಾಗಿರ್ಬೋದು, ಮುಂದೆಗಡೆ ಎಲ್ಲ ಹಣ್ಣುಗಳೆಲ್ಲ ಇಟ್ಟಿರ್ತೀನಿ. ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಇಟ್ಟಿದ್ನಲ್ಲ, ಎಲ್ಲ ಎತ್ತಿಟ್ಟಿದ್ದೀನಿ. ಕೆಲವೊಂದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಮಡ್ಲಕ್ಕಿ ಇಟ್ಟಿದ್ದೆ ಒಂದು ಪ್ಲೇಟಲ್ಲಿ, ಅದು ಅಲ್ಲೇ ಇದೆ. ದೀಪ ಯಾವುದ್ಯಾವ್ದು ಹಚ್ಚಿದ್ನೋ, ದೀಪಲೆ ಕಂಬ ಹಚ್ಚಿದೆ. ದೀಪಲೆ ಕಂಬ ಎಲ್ಲ ಅಲ್ಲೇ ಇದೆ. ಇದೇ ರೀತಿ ಎಲ್ಲ ಎತ್ತಿಟ್ಟಿರ್ತೀನಿ. ಒಂದು ಸ್ವಲ್ಪ 3 ದಿವಸ 5 ದಿವಸ ಇದೇ ರೀತಿ ಪೂಜೆ ಮಾಡ್ತಿರ್ತೀನಿ. ನಾವು ಕಾಯಿ ಕಳಸನೆ ಇಡೋದ್ರಿಂದ ಒಂದು 5 ದಿವಸ ಪೂಜೆ ಮಾಡಿದಾದ್ಮೇಲೆ ಮುಖವಾಡ ಆಗಿರ್ಬೋದು, ಮತ್ತು ಕಳಶ ಕೂರಿಸಿರ್ತೀನಲ್ಲ ಅದರಡೆ ಎಲ್ಲ ಕಾಯನ್ನೆಲ್ಲ ಹಾಕಿರ್ತೀನಿ. ಕಾಯಿನ್ ಎಷ್ಟಿರುತ್ತೋ ಒಂದು ಉಂಡೆಲಿ ಹಾಕಿಟ್ಟಿರ್ತೀನಿ. ಉಂಡಿಲೆಲ್ಲ ಕಲೆಕ್ಟ್ ಮಾಡಿರ್ತೀನಿ ಕಾಯನ್ನು. ನಾನು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಕಳಸದಡೆ ಎಲ್ಲ ಕಾಯನ್ನೇ ಹಾಕಿರ್ತೀನಿ. ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಕಾಯನ್ನೇ ಹಾಕ್ಬಿಟ್ಟು ಕೂರಿಸಿರ್ತೀನಿ. ದುಡ್ಡಿದ್ರೂ ಅಷ್ಟೇ ಕಳಸದ ಹತ್ರನೇ ಇಟ್ಟಿರ್ತೀನಿ. ಹಂಗಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬರೀ ಕಳಶ. ನಮ್ಮನು ಹೇಳ್ತಾ ಇದ್ದಾನಲ್ಲ, ಅದು ಕೇಳಿಸ್ಕೊಂಡಲ್ಲ, ನಿಮ್ಮ ಮನೆ ನನ್ಗೆ ಹೇಳ್ತಾ ಇದ್ದ, ನಿಮ್ಮ ಮನೆ ನೋಡ್ಬಿಟ್ಟೆ ಅಕ್ಕ ಕೇಳ್ತಾ ಇರೋದು, ಯಾರೋ ಬಂದಿದ್ರು ದಾನ ಮಾಡಿ ಅಂತ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಮನೆ ನೋಡ್ಬಿಟ್ಟೆ ಬಂದವ್ರಕ್ಕ ದಾನ ಮಾಡಿ ಅಂತ, ದೊಡ್ಡದಾಗಿ ಕಟ್ಟಿದ್ದೀರಲ್ಲ ಮನೆ, ಅದಕ್ಕೆ ಹುಡಿಕೊಂಬಂದವ್ರು ನೋಡ್ಕೊಡಕ್ಕೆ ದಾನ ಮಾಡೋಕ್ಕೆ ಏನಾದರೂ ಅಂತ ಹೇಳ್ತಾ ಇದ್ದ. ಏನೋ ಹಿಂಗೆ ಮಾತಾಡ್ತಾ ಕಾಮಿಡಿ ಮಾಡ್ತಾ ನಗ್ತಾ ಇದ್ವಿ. ಅಪ್ಪನೂ ಹೇಳ್ತಾ ಇತ್ತು, ಹಂಗೆಲ್ಲ ಯಾರನ್ನೂ ಒಳಗಡೆ ಬಿಟ್ಕೊಂಬಾರ್ದಮ್ಮ ಅಂದರೆ. ನಾನು ಅಷ್ಟೇ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಮಾತಾಡ್ದಂಗೆ ಬಂದು ಲಾಕ್ ಹಾಕಿದ್ದೆ. ಮತ್ತೆ ಬಂದು ಕೇಳಿದ್ರು. ನಮ್ಮನ್ನು ಊದ್ಕಡಿ ಥರ ಕಳಿಸಿದ್ದೆ. ಬಂದಮೇಲೆ ಮತ್ತೆ ಕೇಳಿದ್ರು. ಹಂಗಾಗಿ ನಾನು ಪೂಜೆ ಮಾಡ್ತಾಯಿದ್ದೆ, ದೇವ್ರಿಗೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಬಂದ್ರಲ್ಲ, ಅದಕ್ಕಾಗಿ ನಾನು ಏನು ಮಾತಾಡಲಿಲ್ಲ. ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಯಾರ ಹತ್ರನೂ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಹಂಗಾಗಿ ಏನಕ್ಕೆ ಮಾತಾಡ್ಬೇಕು ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಕಾರಲ್ಲಿ ಬಂದಿದ್ದಾರೆ ದಾನ ಮಾಡಿ ಅಂತ. ಹಂಗಾಗಿ ನಮ್ಮನು ಹೇಳ್ತಿದ್ದ, ನಿಮ್ಮ ಮನೆ ನೋಡ್ಬಿಟ್ಟೆ ಬಂದವ್ರಕ್ಕ, ಇಷ್ಟು ದೊಡ್ಡ ಮನೆ ಕಟ್ಟವ್ರೆ, ದಾನ ಮಾಡಿ ಅಂದ್ಕೊಂಡೆ ಬಂದವ್ರೆ. ಅದಕ್ಕಾಗಿ ಸ್ವಲ್ಪ ಮಾತಾಡ್ತಾ ಇದ್ವಿ. ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಅಪ್ಪ ಹೇಳ್ತಾ ಇತ್ತು, ನೋಡಮ್ಮ ಹೆಣ್ಮಕ್ಳು ದಾನ ಮಾಡಿ ಅಂತ, ಕಾರಾಗೆ ಬಂದವ್ರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ನಾನಂಥವ್ರಿಗೆಲ್ಲ ನಂಬಾರ್ದಪ್ಪ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಸರಿ ಬನ್ನಿ, ನಾನು ಮನುಗೆ ರಾಖಿ ಕಟ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸ್ವೀಟು ಮತ್ತು ರಾಖಿ ಮತ್ತು ಕೆಂಪು ನೀರು, 2 ದೀಪ, ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ರಾಖಿ ಕಟ್ಟಿದ್ರಾ ಇಲ್ವಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅಂದರೆ ಈ ಕಡೆನೇ ಇದ್ದು, ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನಲ್ವ, ಏನಾದರೂ ಬರೋಂಗಿದ್ರೆ ಮಾತ್ರ ಫೋನ್ ಮಾಡ್ತೀನಿ, ಬಂದರೆ ಕಟ್ತೀನಿ ಅಷ್ಟೇ. ಏನು ವರ್ಷ ಕಂಪಲ್ಸರಿ ಕಟ್ಟಲೇಬೇಕು ಅಂತೇನಿಲ್ಲ. ಕಟ್ಟಲೇಬೇಕು ಅಂದರೆ ಸಾಧ್ಯವಾದರೆ ಕಟ್ಟಬೇಕು. ಆದಷ್ಟು ಟ್ರೈ ಮಾಡ್ತೀನಿ ಕಟ್ಟಲಿಕ್ಕೆ. ಅವನೇ ಒಂದ್ಸರಿ ಬ್ಯುಸಿ ಇರ್ತಾನಲ್ಲ, ಹಂಗಾಗಿ ಕಟ್ಟಿರಲ್ಲ ಅಷ್ಟೇ. ನಾನು ಯೂಟ್ಯೂಬ್ ಚಾನಲಲ್ಲಿ ಹೋದ ವರ್ಷ ಹಾಕೋಕ್ಕಾಗಲಿಲ್ಲ ವೀಡಿಯೋಸು. ನಾನು ರಾಖಿನೂ ಕಟ್ಟಲಿಲ್ಲ. ಯಾವಾಗೂ ಕಟ್ತಿರ್ತೀನಿ, ಬಟ್ ಹೋದ ವರ್ಷ ಹಾಕಿರಲಿಲ್ಲ. ಈ ವರ್ಷ ಹಾಕ್ತಾಯಿದ್ದೀನಿ ಯೂಟ್ಯೂಬ್ಗೆ ವಿಡಿಯೋ. ಚೆಕ್ ಮಾಡ್ತೀರಾ ಹೋದ ವರ್ಷ ಹಾಕಿದ್ದಾರೆ ನಾನು ನೋಡೋಣ ಅಂತ. ಹೋದ ವರ್ಷ ವೀಡಿಯೋಸ್ ಹಾಕಿರಲಿಲ್ಲ, ಈ ವರ್ಷ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಹೋದ ವರ್ಷ ಮನೆ ಕಟ್ಟೋ ಬ್ಯುಸಿಲಿ ಅವನು ಬರೋಂಗೆ ಅಂದರೆ ಫೋನ್ ಮಾಡಿದ್ದೆ, ಅವನು ಎಲ್ಲೋ ಬೇರೆ ಕಡೆ ಇರ್ತಾನೆ ಕೆಲ್ಸಕ್ಕೆಲ್ಲ. ನಾವು ಕಾಣ್ತಾ ಇದೀವಿ ನೋಡಿ, ಮಾಡಿ ಕರೆಯೋಕ್ಕೆ ಹೋಗಲ್ಲ. ಬಾರಪ್ಪ ರಾಖಿ ಕಟ್ಟಬೇಕು ಅಂತೇಳಿ ಹಂಗೆ ತೋರಿಸಿರ್ತೀನಿ, ಬಂದರೆ ಕಟ್ತೀನಿ ಅಷ್ಟೇ. ನೀವೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರೆ ಕಟ್ಟಿದ್ರೆ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಏನು ಅನ್ನಿಸ್ತು ಅಂತಲೂ ತಿಳಿಸಿ. ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ದಲ್ಲೂ ಎಷ್ಟೊಂದು ಜನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹುಡುಗಿಯರ್ ಕಣ್ಣು ಎಲ್ಲ ಹೊರಟೋಗ್ಲಿ. ಹುಡುಗಿಯರ್ ಕಣ್ಣು ಬೀಳ್ತಾವ ಇವಾಗ್ಲೂ. ಮದುವೆ ಆದ್ರೂ ಜಂಗ್ಳು ಕಣ್ಣೆಲ್ಲ ಓದೋದು ಫಸ್ಟು. ಇಷ್ಟು ಜಾಸ್ತಿ ಆಗಿದೆ. ಇನ್ನೊಂದ್ಸರಿ ತಗೊಳಪ್ಪ. ಕಾಸು ಕೊಟ್ಟು ಮರ್ಯಾಕೋ. ಐದು ಗಡವಕ್ಕೆ ಗಿಫ್ಟ್ ಮಿಸ್ ಜಾಸ್ತಿ ಕೊಡ್ತೀವಿ.
ಒಳ್ಳೇದಾಗಲಿ, ಚೆನ್ನಾಗಿರಲಿ. ಕೊಡು. ಸ್ವೀಟ್ ನಮ್ಮ ಮನುಗೆ ರಾಖಿ ಕಟ್ಟಿದ್ದಾಯಿತು. ಹಾಂ ಏನಪ್ಪಿ? ನಾನು ರಾಖಿ ಕಟ್ಟಿದ್ದೀನಿ, 100 ರೂಪಾಯಿ ಗಿಫ್ಟ್ ಕೊಟ್ಟಿದ್ದೆ ನೋಡಿ. ಎಲ್ಲ ಇವನಿಗೆ ಫೋಟೋ ತಗೊಂತೀನಿ. ಹಾಂ ಬಂದು ಮಾಡ್ಕೊಳ್ಳಿವೆಲ್ಲ ನೋಡಿ ಹಂಗೆ ಬಂದಿದೆ ಕೇಳೋದು. ಯಾಕಪ್ಪ ನಾನು ಬಂದಿರ್ಲಿಲ್ವಾ? ಎಲ್ಲ ಮುಂಚೆ ಬಂದಿದ್ದು ನೀನು. ಹಾಂ ಅಡುಗೆ ಮಾಡಿದ್ದೆ ನಾನು ಎಲ್ಲಾರ್ಗು. ಏನಕ್ಕೆ ಅಷ್ಟೊಂದು ಸೀಬೆಣ್ಣು ಮನು? ಹಾಂ ಮ್ಯಾಕೆಗೆಲ್ಲ ತಿನ್ನಿಸ್ತಿದ್ದೆ, ಮ್ಯಾಕೆಗೆ. ಒಂದು 20-30 ಇದೆ. ಮುಂದೆ ಇದು ನಾವು ಅಪ್ಪ ಗೊತ್ತಿಲ್ಲ ಉರ್ವತ್ತಿ ಅಂತ ಗೊತ್ತಿದೆ ಜಾಸ್ತಿ ಬಂದಿತ್ತು. ಅವು ಕೊಬ್ಬರಿ ಎಣ್ಣೆ ಹಾಕು ಮನು, ಕೊರಕಂತವ್ ನೋಡಿ. ಮನುನು ನನ್ನ ತಂಗಿಯವರು ಮಾವ ಇಬ್ಬರು ಊರಿಗೆ ಹೊರಟ್ರು. ಸೋಮವಾರ ದಿವಸ ಅವ್ರು ಬಂದಿದ್ದು, ಅವತ್ತೇ ಹೊರಟ್ರು. ನಾನಿದು ಬುಧವಾರ ದಿವಸ ರಾಯರು ದರ್ಶನ ಮಾಡೋಣ ಅಂತ ಬಂದಿದ್ದೆ. ಆರಾಧನೆ ಇತ್ತು, ರಾಯರದ್ದು ಆರಾಧನೆ ಇತ್ತು. ರಾಯರು ದರ್ಶನ ಮಾಡೋಕ್ಕೆ ಬಂದಿದ್ದೆ. ಹೋದ ವರ್ಷ ಮುಂಚೆನೇ ಬಂದಿದ್ದೆ. ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಅಂದರೆ ಒಂದು 2-3 ದಿವಸ ಇದ್ದೆ ಆರಾಧನೆ ನಂಗೆ ಬಂದರೆ ನಮ್ಮ ಹೆಸರಲ್ಲಿ ಆ ಸಂಕಲ್ಪ ಎಲ್ಲ ಮಾಡ್ತಾರೆ ದುಡ್ಡು ಕಟ್ಟಿದ್ರೆ. ಈ ವರ್ಷ ಲೇಟಾಗಿ ಬಂದೆ, ಅಂದರೆ ಗೊತ್ತೇ ಇರಲಿಲ್ಲ. ಬಟ್ ದೇವ್ರ ದರ್ಶನ ಮಾಡೋಣ ಅಂತ ಬಂದರೆ ಆರಾಧನೆ ಇತ್ತು. ಅಂದರೆ ಸೆಕೆಂಡ್ ಡೇ ಬಂದಿದ್ದೆ ನಾನು. ಒಂದು 3 ಡೇಸ್ ಇರುತ್ತೆ ಪೂಜೆ ಎಲ್ಲ. ಹಾಗಾಗಿ ನಾನು ಸೆಕೆಂಡ್ ಡೇ ಬಂದಿರೋದ್ರಿಂದ ದೇವ್ರ ದರ್ಶನ ಮಾಡಿಕೊಂಡು ಬಂದೆ. ನಾನು ರಾಯರನ್ನ ತುಂಬ ನಂಬ್ತೀನಿ ಅಂತಲೇ ಹೇಳ್ಬೋದು. ತುಂಬ ನಂಬ್ತೀನಿ ರಾಯರನ್ನ. ಇಲ್ಲಿ ಬಿಸಿಬೇಳೆ ಬಾತ್ ಕೊಟ್ಟಿದ್ರು, ಪ್ರಸಾದ ತಿನ್ಕೊಂಡು ಬಂದ್ವಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.